ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣನ್ನು ಬಳಸ್ಕೊಂಡು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುವಂಥ ಸ್ವೀಟ್ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಗ ಇದನ್ನು ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ಒಂದು 10 ರಿಂದ 12 ಹಲಸಿನ ಹಣ್ಣಿನ ತೊಳೆಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಇಲ್ಲಿ ಹಲಸಿನ ಹಣ್ಣನ್ನು ಬೀಜಗಳನ್ನೆಲ್ಲ ತೆಗೆದು ನೀಟಾಗಿ 2 ಭಾಗಗಳಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಪಾಕ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು 1 ಬಟ್ಲಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಚಿಕ್ಕ ಬಟ್ಲಲ್ಲಿ 1 ಬಟ್ಲಷ್ಟು ಸಕ್ಕರೆ ತೊಗೋಬೇಕು. ಜೊತೆಗೆ ಅದು ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ನೀರನ್ನು ಕೂಡ ತೊಗೋಬೇಕು. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಸಕ್ಕರೆ ಕರಗಿ ಕುದಿಯೋದಕ್ಕೆ ಶುರು ಆದಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಸಕ್ಕರೆ ಪಾಕ ಒಂದೆಡೆ ಪಾಕದಷ್ಟು ಬಂದರೆ ಸಾಕಾಗುತ್ತೆ. ನಾವು ಜಾಮೂನೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಸಕ್ಕರೆ ಪಾಕ ಮಾಡ್ಕೋತೀವಲ್ಲ, ಆ ಹದಕ್ಕೆ ಬಂದರೆ ಸಾಕಾಗುತ್ತೆ. ತುಂಬ ಹೊತ್ತು ಕುದಿಸಿ ಗಟ್ಟಿ ಪಾಕ ಮಾಡಬಾರ್ದು. ನೋಡಿ, ಈ ಹದಕ್ಕೆ ಕುದಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕಲ್ಲರಿಗೆ ನಾನಿಲ್ಲಿ ಕೇಸರಿ ದಳಗಳನ್ನ ಬಳಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು 4 ರಿಂದ 5 ಕೇಸರಿ ದಳಗಳನ್ನ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ ನಾನಿಲ್ಲಿ ಒಂದು 5 ನಿಮಿಷದಷ್ಟೊತ್ತು ಕುದಿಸಿದ್ದೀನಿ. ಈಗ ಪಾಕ ರೆಡಿಯಾಗಿದೆ. ನೋಡಿ, ಒಂದೆಡೆ ಪಾಕದಷ್ಟು ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ನಾನಿಲ್ಲಿ ಹಲಸಿನ ಹಣ್ಣಿನ ಕೋಟಿಂಗ್ ಮಾಡೋದಕ್ಕೆ ಒಂದು ಬಟ್ಲು ತೊಗೊಂಡು ಒಂದು 2 ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನ್ ಆದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಚಿಕ್ಕ ಸ್ಪೂನ್ ಆದರೆ 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಕ್ಕೆ 1-2 ಸ್ಪೂನಷ್ಟು ನೀರನ್ನು ಹಾಕಿ ನೀಟಾಗಿ ಪೇಸ್ಟ್ ರೀತಿ ಕಲಿಸ್ಕೋಬೇಕು. ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು, ಇಲ್ಲ ತುಂಬ ತೆಳುನೂ ಮಾಡ್ಕೋಬಾರ್ದು. ನೋಡಿ, ಈ ಹದಕ್ಕೆ ಅಂದರೆ ಹಲಸಿನ ಹಣ್ಣಿಗೆ ಅಂಟ್ಕೊಳ್ಳೋ ರೀತಿಲಿ ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಈಗ ಹಲಸಿನ ಹಣ್ಣು ಡಿಪ್ ಮಾಡಿದ್ರೆ ಸ್ವಲ್ಪ ಇದಕ್ಕೆ ಕಚ್ಕೋಬೇಕು, ಆ ರೀತಿ. ಈಗ ಎಣ್ಣೆ ಕಾಯೋದಕ್ಕಿಟ್ಟು ನಾನು ಕಲಸಿಟ್ಕೊಂಡಿರೋಂಥ ಕಾರ್ನ್ಫ್ಲೋರ್ ಹಿಟ್ಟಲ್ಲಿ ಹಲಸಿನ ಹಣ್ಣಿನ ತೊಳೆಗಳನ್ನ ಅದ್ದಿ ಎಣ್ಣೆಲಿ ಬಿಟ್ಟು ಬೇಯಿಸಬೇಕು. ನೋಡಿ, ಈ ರೀತಿ ಕೋಟಿಂಗ್ ಮಾಡಿ ಹಲಸಿನ ಹಣ್ಣುಗಳನ್ನ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಇದನ್ನು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿದ್ರೆ ತುಂಬಾ ರುಚಿಕರವಾಗಿರುವಂಥ ಒಂದು ಸ್ವೀಟ್ ರೆಡಿಯಾಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಸ್ವೀಟ್ ಮಾಡಬೇಕಾದಾಗ ಗಟ್ಟಿಯಾಗಿರೋಂಥ ಹಲಸಿನ ಹಣ್ಣಿನ ತೊಳೆಗಳನ್ನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಕಾಯಿ ರೀತಿ ಇರುತ್ತಲ್ಲ, ಆ ಹಣ್ಣನ್ನು ತೊಗೊಂಡ್ರೆ ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಸ್ವೀಟ್ ಕಡಿಮೆ ಇರುತ್ತಲ್ಲ ಹಲಸಿನ ಹಣ್ಣು, ಆ ಹಣ್ಣುಗಳನ್ನು ಈ ರೀತಿ ಮಾಡೋದ್ರಂತೂ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ತಿರುವು ಹಾಕಿ ಬೇಯಿಸ್ಕೊಳ್ಳೋಣ. ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ಈ ರೀತಿ ನೀಟಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಬಿಡಬೇಕು. ಹಲಸಿನ ಹಣ್ಣು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲೂ ಸೀಸನಬಲ್ ಫ್ರೂಟ್ ಅಂತಲೇ ಹೇಳ್ಬೋದು. ಹಲಸಿನ ಹಣ್ಣು ಸಿಕ್ಕಿದಾಗ ಈ ರೀತಿ ಸ್ವೀಟ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಬ್ಯಾಚು ಬೇಯಿಸಾಯಿತು. ಇದೇ ರೀತಿ ಇನ್ನೊಂದು ಬ್ಯಾಚಲ್ಲೂ ಕೂಡ ಬೇಯಿಸ್ಕೊತೀನಿ. ಇದೇ ರೀತಿ ಎಲ್ಲ ಹಲಸಿನ ಹಣ್ಣಿನ ತೊಳೆಗಳನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಕೊನೆಯಲ್ಲಿ ಒಂದೇ ಸಲ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡ್ಬೋದು. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸಬಾರ್ದು ಹಲಸಿನ ಹಣ್ಣನ್ನ. ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಈ ರೀತಿ ನಿಧಾನವಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇದೇ ರೀತಿ ಎಲ್ಲ ಹಣ್ಣುಗಳನ್ನು ಬೇಯಿಸ್ಕೊಂಡಾದಮೇಲೆ ನಾನೀಗ ಸಕ್ಕರೆ ಪಾಕಕ್ಕೆ ಹಣ್ಣುಗಳನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಂದೊಂದೇ ಹಣ್ಣಿನ ತೊಳೆಗಳನ್ನ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ತುಂಬಾ ರುಚಿಕರವಾಗಿರುವಂಥ ಸ್ವೀಟ್ ರೆಡಿಯಾಗುತ್ತೆ. ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ಒಂದು 5 ನಿಮಿಷ ಈ ರೀತಿ ಸೆಟ್ ಮಾಡಿ ನೆನೆಯೋದಕ್ಕೆ ಬಿಡೋಣ. ನಾನಾಗಲೇ ಹೇಳಿದಾಗೆ ಸ್ವಲ್ಪ ಸಪ್ಪೆ ಅನ್ನೋಂಥ ಹಲಸಿನ ಹಣ್ಣನ್ನು ತೊಗೊಂಡ್ರಂತೂ ತುಂಬಾ ಸ್ವೀಟಿಯಾಗಿ, ತುಂಬಾ ಜ್ಯೂಸಿಯಾಗಿ, ತುಂಬಾ ಚೆನ್ನಾಗಿರುವಂಥ ಒಂದು ಸ್ವೀಟ್ ರೆಡಿಯಾಗುತ್ತೆ. ನೋಡಿ, ಒಂದು 5 ನಿಮಿಷ ಆದಮೇಲೆ ಈಗ ಇದನ್ನು ಸರ್ವ್ ಮಾಡ್ಬೋದು. ಈಗ ಇದಕ್ಕೆ ಮೇಲೆ ನಾವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು. ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಬಾದಾಮಿ ಪುಡಿ ಅಂದರೆ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪಿಸ್ತಾನು ಕೂಡ ಸಣ್ಣದಾಗಿ ಕಟ್ ಮಾಡಿ ಮೇಲೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಇದ್ರ ಮೇಲೆ. ನೋಡಿ, ಒಳ್ಳೆ ಕಲರ್ಫುಲ್ ಆಗಿರುವಂಥ ರುಚಿಕರವಾಗಿರುವಂಥ ಹಲಸಿನ ಹಣ್ಣಿನ ಸ್ವೀಟ್ ರೆಡಿ ಆಯಿತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.